ತಮ್ಮೆಲ್ಲರಿಗೂ ತಿಳಿದಂಗೆ ಒಂದು 2-3 ದಿವಸ ಮುಂಚೆ ನಾನು ಮೊಹಮ್ಮದ್ ಶಮಿ ಅನ್ನೋ ಒಬ್ಬ ಅಂತಾರಾಷ್ಟ್ರೀಯ ಭಾರತೀಯ ಕ್ರಿಕೆಟ್ ಆಟಗಾರನ ಹೇಗೆ SIR ಅಲ್ಲಿ ಅವ್ರನ್ನ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಈ ಎಲೆಕ್ಷನ್ ಕಮಿಷನ್ ಅವ್ರು ಕರೆದಿದ್ರು. ಅದರ ಒಂದು ಒಂದು ವಿಡಿಯೋ ಮಾಡಿಬಿಟ್ಟು ಈ ಮೋದಿ ಸರ್ಕಾರ ಇಂಥ ದೊಡ್ಡ ಆಟಗಾರರನ್ನೇ ಭಾರತೀಯತೆ ಪೌರತ್ವವನ್ನು ಪ್ರಶ್ನೆ ಮಾಡ್ತಾ ಇದೆ ಅಂದರೆ ಇದೊಂದು ತುಗ್ಲಕ್ ಸರ್ಕಾರ ಅಂತ ಹೇಳಿದೆ. ಆ ವಿಡಿಯೋ ನೋಡ್ಬಿಟ್ಟು ನಮ್ಮ ಬಳ್ಳಾರಿಯ ನನ್ನ ಸ್ನೇಹಿತರು ಮಿಸ್ಟರ್ ರಿಜ್ವಾನ್ ಒಮರ್ ಅನ್ನೋರು ಇವತ್ತು ನಿನ್ನೆ ಒಂದು ವಿಡಿಯೋ ಮಾಡಿಬಿಟ್ಟು ಅವರು ಪ್ರಶ್ನೆ ಮಾಡಿದರೆ, ಈ ಥರ ಸತ್ಯಪ್ರಕಾಶ್ ಅಣ್ಣನವರು, ಈ ಥರ ಕಾಂಗ್ರೆಸ್ ವಕ್ತಾರರು ಈ ಥರ ಮೊಹಮ್ಮದ್ ಶಮೀನ ಈ ಥರ SIR ಅಲ್ಲಿ ಹೊರಗಡೆ ಇಟ್ಟಿದ್ದಾರೆ, ಇಂಥ ದೊಡ್ಡ ಅಂತಾರಾಷ್ಟ್ರೀಯ ಆಟಗಾರನ, ಇದೊಂದು ಮೋದಿ ಸರ್ಕಾರ ಒಂದು ತುಗ್ಲಕ್ ಸರ್ಕಾರ ಅಂತಿದ್ದಾರೆ. ಅವ್ರ ಪ್ರಕಾರ ಇದು ಮೋದಿ ಸರ್ಕಾರ ಒಂದು ತುಗ್ಲಕ್ ಸರ್ಕಾರ ಆದರೆ ಭಾರತದ ಇತಿಹಾಸದಲ್ಲಿ ಇಂಡಿಪೆಂಡೆನ್ಸ್ ಆದಮೇಲೆ ಸರಿಸುಮಾರು 13 ಸಲ SIR ಮಾಡಿದ್ದಾರೆ. ಅದು ಬಹುತೇಕ ಕಾಂಗ್ರೆಸ್ಸೇ ಮಾಡಿದೆ. ಮೋದಿ ಸರ್ಕಾರ 2025ರಲ್ಲಿ ಮಾಡುವ SIR ತುಗ್ಲಕ್ ಸರ್ಕಾರ ಆದರೆ ನಿಮ್ದು ಯಾವ ಸರ್ಕಾರ ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಇದು ಒಳ್ಳೆ ಪ್ರಶ್ನೆ. ನಾನು ಆ ವಿಡಿಯೋದಲ್ಲೇ ಹೇಳೋಣ ಅಂದ್ಕೊಂಡಿದ್ದೆ, ಆದರೆ ವಿಡಿಯೋ ಲೆಂತ್ ಭಾಳ ದೊಡ್ಡದಾಗುತ್ತೆ ಅಂತ ನಾನು ಹೇಳಿರಲಿಲ್ಲ. ಆಮೇಲೆ ನನ್ನ ತಮ್ಮ ರಿಜ್ವಾನ್ ಉಮರ್, ಏನು ಬಳ್ಳಾರಿ ನನ್ನ ತಮ್ಮನ ಕ್ಲಾಸ್ಮೇಟ್ ಅಂತ, ಆತ ಕೇಳಿರೋ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡದೇ ಇದ್ದರೆ ನಾನು ಮೋದಿ ಥರ ಆಗ್ಬಿಡ್ತೀನಿ. ಮನ್ ಕಿ ಬಾತ್ ಒಂದೇ ಹೇಳೋದು, ಯಾರನ್ನ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಪ್ರಶ್ನೆ ಮಾಡೋಕ್ಕೆ ಉತ್ತರ ಕೊಡಲಾರ ಸ್ಥಿತಿಯಲ್ಲಿ ಇರಬಾರ್ದು ಅಂತ ಹೇಳ್ಬಿಟ್ಟು ಒಂದು ಪ್ರಜ್ಞಾವಂತ ಒಬ್ಬ ಮಾತುಗಾರನಾಗಿ ರಿಜ್ವಾನ್ ಕೇಳಿರೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು ಅಂತ ನಾನು ಇವತ್ತು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಅವ್ರು ಏನು ಹೇಳಿದ್ದಾರೆ ಅಂತ ಒಂದು ಸ್ವಲ್ಪ ತುಣುಕಾಗ್ತೀನಿ, ಅದನ್ನು ನೋಡ್ಕೊಂಡು. ದಿವಸ ಕೆಳಗಡೆ ನಾನು ಒಂದು ವಿಡಿಯೋ ನೋಡಿದ್ದೆ ಫೇಸ್ಬುಕ್ನಾಗೆ. ನಮ್ಮ ಸತ್ಯಪ್ರಕಾಶ್ನವರು ವಾಕ್ತರೂರು KPCC ಒಂದು ವಿಡಿಯೋ ಮಾಡಿದ್ರು SIR ಹಿಡ್ಕೊಂಡು ಮೊಹಮ್ಮದ್ ಶಮಿ ಬಗ್ಗೆ. ಸ್ವಲ್ಪ ಕೇಳಿ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಏನು ವೋಟರ್ ಲಿಸ್ಟ್ ಇವರು ರಿನ್ಯೂ ಮಾಡ್ತಾ ಇದ್ದಾರೆ, ಇದೊಂದು ದೊಡ್ಡ ಆತಂಕಕಾರಿ ಒಂದು ಸುದ್ದಿ ಇವತ್ತು ಹೊರಬಿದ್ದಿದೆ. ಏನಂದ್ರೆ, ಭಾರತ ದೇಶಕ್ಕೆ ಸೇವೆ ಸಲ್ಲಿಸಿರುವ ಮೊಹಮ್ಮದ್ ಶಮಿ ಅನ್ನೋ ಒಬ್ಬ ಫಾಸ್ಟ್ ಬೌಲರ್ ಏನಿದ್ದಾರೆ, ಅವ್ರನ್ನ ಇವತ್ತು ಎಲೆಕ್ಷನ್ ಕಮಿಷನ್ ಕರೆದ್ಬಿಟ್ಟು SIR ಡಾಕ್ಯುಮೆಂಟ್ಸ್ ಬಗ್ಗೆ ನಿಮ್ಮನ್ನ ಕರೆದ್ಬಿಟ್ಟು ನೀವು ಡಾಕ್ಯುಮೆಂಟ್ಸ್ ಕೊಡಿ ಅಂತ ಹೇಳಿದ್ದಾರೆ. ಇದು ಒಂಥರ ನಾಚಿಕೆಗೆ ಸಂಗತಿ. ಎಷ್ಟೊಂದು ವರ್ಷಗಳಿಂದ ಆಟದವ ಅವನ್ನ ಪೌರತ್ವದ ಬಗ್ಗೆ ನಿಮ್ಗೆ ಡೌಟ್ ಇದೆ ಅಂದ್ರೆ, ಮೋದಿಜಿ ಮೋದಿಜಿ ಆಪ್ತ ತುಗ್ಲಕ್ ಸರ್ಕಾರ. ಸರಿ, ಒಂದ್ ಕಡೆ ಅದು ಹೇಳೋಣ, ಸ್ವಲ್ಪ ಹೊತ್ತಿಗೆ ಒಪ್ಕೊಳ್ಳೋಣ, ಇದು ತುಗ್ಲಕ್ ಸರ್ಕಾರನೇ ಒಪ್ಕೊಳ್ಳೋಣ. ನಾನು ನಮ್ಮ ಸತ್ಯಪ್ರಕಾಶ್ ಅವ್ರಿಗೆ ಕೇಳೋದು ಇಷ್ಟಪಡ್ತೀನಿ. ಇಂಡಿಪೆಂಡೆನ್ಸ್ನಿಂದ 2025ವರೆಗೆ ಸುಮಾರು 13 ಸಾರಿ SIR ಮಾಡಿದ್ದಾರೆ. ತಾವು ಪ್ರೆಸೆಂಟೇಷನ್ ಕೊಟ್ಟಿರೋದು ಈ ಒಂದು ಮೋದಿಜಿ ಸರ್ಕಾರದ್ದು ತುಗ್ಲಕ್ ಸರ್ಕಾರ ಅಂತ ಹೇಳಿದ್ರೆ, ಈ 13 ಸಾರಿ ಮಾಡಿರೋದು ಅದು ಯಾರ ಸರ್ಕಾರ ಅಂತೇಳಿ ನೋಡಿದ್ರಲ್ಲ. ನನ್ನ ತಮ್ಮ, ಒಡ ಹುಟ್ಟಿದ ತಮ್ಮ ಇಲ್ಲದೆ ಇದ್ರೇನು ಬ್ರದರ್ ಫ್ರಮ್ ಅನದರ್ ಮದರ್, ರಿಜ್ವಾನ್ ಉಮರ್ ಹೇಳಿರೋದು. ರಿಜ್ವಾನ್ ಭಯ, ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ವಾಟ್ ಈಸ್ ಡೆಮೋಕ್ರಸಿ ಅನ್ನೋದು. ಪ್ರಜಾತಂತ್ರ ವ್ಯವಸ್ಥೆ ಅಂದರೆ ಏನು? ಪ್ರಜಾತಂತ್ರ ವ್ಯವಸ್ಥೆ ಅಂದರೆ ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಇರಬೇಕಂದ್ರಲ್ಲಿ, ಎಲ್ಲರನ್ನೂ ಒಳಗೂಡಿರಬೇಕು ನಮ್ಮ ಪ್ರಜಾತಂತ್ರ ವ್ಯವಸ್ಥೆ. ಯಾವ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾರನ್ನೂ ಹೊರಗಡೆ ಇರಬಾರ್ದು. ಈಗ ಯಾಕೆ ನಾನು ಮೋದಿ ಸರ್ಕಾರ ಮಾಡುವ ಒಂದು SIRನ ತುಗ್ಲಕ್ ಸರ್ಕಾರ ಅಂತ ಹೇಳಿದ್ದೀನಿ? ಯಾಕೆ ನೀವು ಹೇಳಿದ್ರಲ್ವಾ, ಕರೆಕ್ಟಾಗಿ ಹೇಳಿದ್ರೆ ನೀವು, SIR ಕಾಂಗ್ರೆಸ್ ಸರ್ಕಾರನೂ ಮಾಡಿದೆ, ಅವ್ರನ್ನ ಯಾಕೆ ತುಗ್ಲಕ್ ಅಂದಿಲ್ಲ? ಈ ಮೋದಿ ಸರ್ಕಾರನ ಯಾಕೆ ತುಗ್ಲಕ್ ಅಂದಿದ್ದೀನಿ ಅಂದರೆ, ವೆರಿ ಕ್ಲಿಯರ್. ಆ ಎಲ್ಲ SIRಗಳು ಏನು ಮಾಡಿದ್ರು 1900, ನೀವೇ ಹೇಳಿದ್ರಲ್ವ, 1952ರಿಂದ 56, 57, 61, 65, 66, 83, 84, 87, 89, 92, 93, 95, 2002, 2003, 2004, 13 ಸತಿ SIR ಆಗಿದೆ. ಆದರೆ ಈ ಎಲ್ಲ SIRಗಳು ಯಾವುದೇ ಒಂದು ವೋಟರ್ನ ಹೊರಗಿಡೋಗಾಗಿರಲಿಲ್ಲ. ಇದು ಡಿಫ್ರೆನ್ಸ್ ನಿಮಗೆ. ಈ SIR ಆಗಿದ್ದಕ್ಕೆಲ್ಲ ಇನ್ಕ್ಲೂಸಿವ್, ಎಲ್ಲರನ್ನೂ ಒಳಗಡೆ ತರೋಗೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಎಲೆಕ್ಟ್ರಲ್ ಸಿಸ್ಟಮ್ ಏನಿದೆ ಅದನ್ನು ಕ್ಲೆನ್ಸ್ ಮಾಡೋಕೆ ಕೊಟ್ಟಿದ್ದಾರೆ ಹೊರತು ಯಾರನ್ನೂ ಒಬ್ಬರನ್ನ ಹೊರಗಡೆ ಇಡೋಗೆ ಆ SIRಗಳು ನಡೆದಿಲ್ಲ. ಅದಕ್ಕೆ ಆ SIRಗಳು ತುಗ್ಲಕ್ ಸರ್ಕಾರ ನಡೆಸಿರೋ SIRಗಳಾಗಕ್ಕೆ ಸಾಧ್ಯ. ಅದರಲ್ಲಿ ಬಹುತೇಕ ವಾಜಪೇಯಿ ಅವ್ರ ಸರ್ಕಾರದಲ್ಲೂ ನಡೆಸಿದ್ದಾರೆ. ನಾವು ಅದನ್ನು ತುಗ್ಲಕ್ ಸರ್ಕಾರ ಅಂತ ಕರ್ತಿಲ್ಲಲ್ಲ. ಈಗ ನಿಮಗೆ ನೋಡಿ, 1998 ಏನಿದೆ ಆಯಿತಾ, 2002 ಏನಿದೆ, 2003 ಏನಿದೆ, 2004 ಏನಿದೆ, ಇವೆಲ್ಲ ವಾಜಪೇಯಿ ಸರ್ಕಾರದ ಅಡಿಯಲ್ಲಿ ನಡೆದಿರೋದೆ. ನಾವು ಅದಕ್ಕೆ ವಿ ಆರ್ ನಾಟ್ ಕ್ವಶನಿಂಗ್ ಇಟ್, ಬಿಕಾಸ್ ಆ SIRಗಳು ಯಾವತ್ತೂ ವಿಂಡಿಕ್ಟಿವ್ ಆಗಿರಲಿಲ್ಲ. ಯಾವುದೇ ಒಂದು ಬಡವನ ವಿರುದ್ಧ ಇರಲಿಲ್ಲ, ಯಾವುದೇ ಒಂದು ಮುಸಲ್ಮಾನ ವಿರುದ್ಧ ಇರಲಿಲ್ಲ, ಯಾವುದೇ ಒಂದು ಮೈನಾರಿಟಿ ವಿರುದ್ಧ ಇರಲಿಲ್ಲ, ಯಾವುದೇ ಒಬ್ಬ ದಲಿತನ ವಿರುದ್ಧ ಇರಲಿಲ್ಲ. ಈಗ ಮಿಸ್ಟರ್ ರಿಜ್ವಾನ್, ಈಗ ನಿಮಗೆ ಹೇಳ್ಕೊಂಡು ಹೋಗ್ತೀನಿ ನಮ್ಮ ಇತಿಹಾಸ ಏನು ಅಂತ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಾಗ ಆವತ್ತು ನ್ಯಾಷನಲ್ ಅಸೆಂಬ್ಲಿ ಇತ್ತು ಅಲ್ವಾ, MP ಗಳು ಅವಾಗೆಲ್ಲ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇತ್ತು. ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ವೋಟ್ ಹಾಕೋ ಜನ ಯಾರ್ಯಾರಿಗೆ ಹಕ್ಕಿತ್ತು ಗೊತ್ತಾ ನಿಮಗೆ? ಆವತ್ತಿನ ದಿವಸದಲ್ಲಿ ಬರೀ ಗ್ರ್ಯಾಜುಯೇಟ್ಸು ಮತ್ತು ಟ್ಯಾಕ್ಸ್ ಕಟ್ಟೋರಿಗೆ ಮಾತ್ರ ಹಕ್ಕಿತ್ತು. ದೇರ್ ವಾಸ್ ನೋ
ಏನಂತೀವಿ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂದರೆ 1952 ಫಸ್ಟ್ ಚುನಾವಣೆ ನಡೆದಿರೋದು. ಅವಾಗಲೇ ಎಲ್ಲರಿಗೂ ಓಟ್ ಕೊಟ್ಟಿರೋದು. ಇಲ್ಲಾಂದ್ರೆ ಅದಕ್ಕಿಂತ ಮುಂಚೆ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ದಲಿತರಿಗೆ, OBCಗಳಿಗೆ, ಮಹಿಳೆಯರಿಗೆ, ಟ್ಯಾಕ್ಸ್ ಕಟ್ಟೋರಿಗೆ ಮತ್ತು ಲ್ಯಾಂಡ್ ಹೋಲ್ಡಿಂಗ್, ಹೈ ಲ್ಯಾಂಡ್ ಹೋಲ್ಡಿಂಗ್ ಇರೋರಿಗೆ ಮಾತ್ರ, ಡಿಗ್ರಿ ಮಾಡಿರೋರಿಗೆ ಮಾತ್ರ ಓಟ್ ಇತ್ತು ಹೊರತು ಬೇರೆಯವ್ರಿಗೆ ಓಟ್ ಇರಲಿಲ್ಲ. ಅದಕ್ಕಾಗಿ ಏನು ಮಾಡ್ತು, 1950ರಿಂದ 1960 ಭಾರತೀಯ ಸರ್ಕಾರ ಏನು ಮಾಡ್ತು ಅಂದರೆ, ಈ ನ್ಯೂ ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ ಏನಾಗಿತ್ತು, ಬಹಳಷ್ಟು ವೈಡ್ ಸ್ಪ್ರೆಡ್ ಇಲಿಟ್ರಸಿ ಇತ್ತು. ಬಹಳಷ್ಟು ಜನಕ್ಕೆ ಏನಂತೀವಿ ಜ್ಞಾನ ಇರಲಿಲ್ಲ, ಬರವಣಿಗೆ ಗೊತ್ತಿರಲಿಲ್ಲ. ಆಮೇಲೆ ಬಹಳಷ್ಟು ಕಲ್ಚರಲ್ ಮತ್ತು ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಇತ್ತು. ಬಹಳಷ್ಟು ಜನಕ್ಕೆ ವೋಟ್ ಹಾಕಬೇಕು ಅನ್ನೋದನ್ನು ಗೊತ್ತಿರಲಿಲ್ಲ. ದಲಿತರಿಗೆ ಇಂಥವ್ರಿಗೆಲ್ಲರಿಗೂ ವೋಟ್ ಹಾಕಬೇಕು ಅನ್ನೋದು ಗೊತ್ತಿರಲಿಲ್ಲ. ಈ ಒಂದು ಪೀರಿಯಡಲ್ಲಿ 1950 to 1960 ಅಂದರೆ ನಿಮಗೆ 1957, 66, 57, 61 ಈ ಪೀರಿಯಡಲ್ಲಿ ಏನು SIRಗಳು ನಡೆದಿದ್ದಾವೆ, ಯಾಕೆ ನಡೆದಿದ್ದಾವೆ ಅಂದರೆ 173 ಮಿಲಿಯನ್ ಪೀಪಲ್ ವೇರ್ ಬ್ರಾಟ್ ಇನ್ ಟು ದ ರೋಲ್ಸ್. ಅಂದರೆ ಅವ್ರಿಗೆ ಓಟೇ ಇರಲಿಲ್ಲ. 17.5 ಕೋಟಿ ಜನನ ಒಳಗಡೆ ತಂದರು. ಸೊ ಈ SIR ಎಕ್ಸಸೈಸಸ್ ಏನಿತ್ತು, ಆ ಒಂದು 3-4 52 ಆದಮೇಲೆ ಎಕ್ಸಸೈಸಸ್ SIR ಜನನ್ನ ಒಳಗಡೆ ತರೋಗಿತ್ತು, ಎಕ್ಸ್ಕ್ಲೂಡ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ಆ ಸರ್ಕಾರಗಳು ಏನು ಜವಾಹರ್ಲಾಲ್ ನೆಹರು ಸರ್ಕಾರ ನಾವು ತುಗ್ಲಕ್ ಸರ್ಕಾರ ಅಂತ ಕರೆಯೋಕ್ಕಾಗಲ್ಲ. ಅದೊಂದು ಮಹಾನ್ ಭಾವರ ಸರ್ಕಾರ, ಸ್ಟೇಟ್ಸ್ಮನ್ ಲೈಕ್ ಸರ್ಕಾರ. ಯಾಕಂದ್ರೆ ಓಟ್ ಇಲ್ಲದೆ ಇರೋ ಜನಕ್ಕೆ ಓಟ್ ಕೊಡ್ತು. ಅರ್ಥ ಮಾಡ್ತೀವಿ. ಇಂಡಿಪೆಂಡೆನ್ಸ್ ಬಂದ ತಕ್ಷಣ ಭಾಳಷ್ಟು ಏರಿಯಾಸು ನಮಗೆ ಸೇರಿರಲಿಲ್ಲ. ಗೋವಾ ಸೇರಿರೋದು 1960, 1970 ಆ ಟೈಮಲ್ಲಿ ಸೇರ್ತು. ಸೊ ಈ ಥರ ಇರೋದಕ್ಕೆ ಮತ್ತು ಭಾಳಷ್ಟು ಪ್ರೊಸೀಜರಲ್ ಪ್ರಾಬ್ಲಮ್ಸ್ ಇರೋದಕ್ಕೆ SIRಗಳು ಆ ಟೈಮಲ್ಲಿ ಮಾಡ್ತಾ ಇದ್ರು. ಭಾಳ ಇಶ್ಯೂಸ್ ಇತ್ತು. ಅರ್ಥ ಆಯ್ತಾ? ಸೊ ಈ ಎಲ್ಲ SIRಗಳು ಜನರು ಎಲೆಕ್ಟ್ರಲ್ ಪ್ರಾಸೆಸ್ಸಿಂದ ಹೊರಗಿಟ್ಟಿದ್ರು, ಅಂಥ ಜನನ್ನ ಎಲೆಕ್ಟ್ರಲ್ ಪ್ರಾಸೆಸ್ಸಲ್ಲಿ ಒಳಗೆ ತರೋ ಒಂದು ಕಾರ್ಯಕ್ರಮದಲ್ಲಿ ನೆಹರು ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ತನ್ನ ಕರ್ತವ್ಯವನ್ನು ನಿಲ್ತಾ ಇತ್ತು. ಅದಾದಮೇಲೆ ಏನಾಯಿತು, 1980ನೇ ದಶಕದಲ್ಲಿ ಬೇರೆ ಥರ ಪ್ರಾಬ್ಲಮ್ಸ್ ಇತ್ತು. ಅಂದರೆ ಅವಾಗ ಏನಾಯಿತು, 1983ರಿಂದ 84 ಹಾಗೂ 87ರಿಂದ 89 ಈ ಟೈಮಲ್ಲಿ ಏನಾಯಿತು ನಿಮಗೆ ಗೊತ್ತು. 83ರಿಂದ 84 ಏನಾಯ್ತು ಅಂದರೆ ಮಾಡರ್ನೈಸೇಷನ್ ಆಫ್ ಎಲೆಕ್ಟ್ರಲ್ ರೋಲ್ಸ್ ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ಲಾಟ್ ಆಫ್ ಇಂಟಿಗ್ರಿಟಿ ಇಶ್ಯೂಸ್ ಇತ್ತು. ಸರಿಯಾಗಿ ಎಲೆಕ್ಟ್ರಲ್ ರೋಲ್ಸ್ ಇರ್ತಾ ಇರಲಿಲ್ಲ. ಯಾರ್ಯಾರೋ ಹೆಸರುಗಳು ಸುಮ್ಮನೆ ಡಮ್ಮಿ ಹೆಸರುಗಳು ಹಾಕ್ಬಿಟ್ಟು ವೋಟರ್ ಲಿಸ್ಟಲ್ಲಿ ಹಾಕ್ಬಿಟ್ಟು ಬೋಗಸ್ ಓಟು ಗುತ್ತಾ ಇದ್ರು. ಬೂತ್ ಕ್ಯಾಪ್ಚರಿಂಗ್ ನಡೀತಾ ಇತ್ತು. ಅಂದರೆ ಒಂದು ಊರಲ್ಲಿ ಬರೀ 400 ಜನ ಇದ್ರೆ 600 ಓಟುಗಳು, ಇನ್ನೂ 200 ಓಟುಗಳು ಸುಮ್ಮನೆ ಸೇರಿಸ್ಬಿಡೋರು. ಅಂಥ ಓಟುಗಳನ್ನೆಲ್ಲ ತೆಗಿತಾ ಇದ್ರು. ಸೊ ಅಲ್ಲಿ ಏನಾಯಿತು, ಇಂಟಿಗ್ರಿಟಿ ಇಶ್ಯೂಸ್ ಏನಿತ್ತು. ಮತ್ತು 1988ರಲ್ಲಿ ಏನಾಯಿತು ಅಂದರೆ ಫಸ್ಟ್ ಟೈಮ್ ಅಲ್ಲಿವರೆಗೂ ವೋಟಿಂಗ್ ರೈಟ್ಸ್ ಇದ್ದಿದ್ದು 21 ಇಯರ್ಸ್ ಆ್ಯಂಡ್ ಅಬೋಗೆ. ಆ 21 ಇಯರ್ಸ್ ಆ್ಯಂಡ್ ಅಬೋನ 18 ಇಯರ್ಸ್ಗೆ ತಂದರು. ಯಾವಾಗ 1987, 88 ಅಂದರೆ 21 ವಯಸ್ಸಲ್ಲಿರುವವರಿಗೆ, ನಮ್ಮಂಥವ್ರಿಗೆಲ್ಲ ಆ ಟೈಮಲ್ಲಿ 88ಅಲ್ಲಿ ಫಸ್ಟ್ ಟೈಮ್ ವಿ ಬಿಕೇಮ್ ವೋಟರ್ಸ್ ಆಫ್ ಅಟ್ ದ ಏಜ್ ಆಫ್ 18. ಅವಾಗ ಸ್ಪೆಷಲ್ ಇಂಟೆನ್ಸಿವ್ ಆಯಿತು. ಅವಾಗ ಏನಾಯಿತು, ಅವಾಗಲೂ 21ರಿಂದ 18ವರೆಗೂ ಇರೋ ಆ ಜನ 3 ವರ್ಷದ ಹ್ಯೂಜ್ ಚಂಕ್ ಇತ್ತು ಅಲ್ವಾ, ಯಂಗ್ಸ್ಟರ್ಸು, ಆ ಎಲ್ಲ ಯುವ ಸಮುದಾಯನ ತಂದ್ಬಿಟ್ಟು ಎಲೆಕ್ಟ್ರಲ್ ರೋಲ್ಸ್ಗೆ ಸೇರಿಸಿದ್ರು. ಅಂದರೆ ಈಗ ತಿಳ್ಕೊಳ್ಳಿ, 1987, 88ರಲ್ಲಿ 21ರಿಂದ 18ರಲ್ಲಿರೋ ಬಹುತೇಕ ದೊಡ್ಡ ಯುವ ಸಮೂಹನ ಒಳಗೆ ಸೇರಿಸಿದೆ. ಈ ಸರ್ಕಾರ ನಾವು ತುಗ್ಲಕ್ ಸರ್ಕಾರ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಇಟ್ ವಾಸ್ ಗುಡ್ ಗವರ್ನೆನ್ಸ್. ಅದು ಯಾರು ಮಾಡಿದ್ದು, ರಾಜೀವ್ ಗಾಂಧಿ ಮಾಡಿರೋದು. ಸೊ ರಾಜೀವ್ ಗಾಂಧಿ ಸರ್ಕಾರನ ಯಾರು ಯುವಕರಿಗೆ ವೋಟ್ ಕೊಟ್ಟಿದ್ದಾರೋ ಅವ್ರನ್ನ ನಾವು ತುಗ್ಲಕ್ ಸರ್ಕಾರ ಅಂತ ಹೇಳೋಕ್ಕಾಗುತ್ತಾ ರಿಜ್ವಾನ್? ಹೇಳೋಕ್ಕಾಗಲ್ಲ. 1990s ಅಂದರೆ 1993-95ರಲ್ಲಿ ಏನು ನಡೀತು ರಿಜ್ವಾನ್? ಏನು ನಡೀತು ಅಂದರೆ, ಅಲ್ಲಿವರೆಗೂ ಈಗ ಫಾರ್ ಎಕ್ಸಾಂಪಲ್ ರಿಜ್ವಾನ್ ವೋಟರ್ ಇದ್ರೆ ರಿಜ್ವಾನ್ ಯಾರಂತ ಗೊತ್ತಾಗ್ತಿರಲಿಲ್ಲ. ನಾನು ರಿಜ್ವಾನ್ ಅಂತ ಹೇಳ್ಬಿಟ್ಟು ನಾನು ಹೋದ್ರೆ ಓಟ್ ಒತ್ಕೊಂಡ್ಬಿಟ್ಟು. ಅವಾಗ TN ಸೇಷನ್ ಅನ್ನುವ ಒಬ್ಬ ಮಹಾನ್ ಭಾವ ಈ ಬ್ರಾಟ್ ಅಬೌಟ್ ಎಪಿಕ್ ಕಾರ್ಡ್ ಅಂದ್ರೆ ಏನು, EPIC ಕಾರ್ಡ್ ಅಂದ್ರೆ ಏನು, ಪ್ರತಿಯೊಂದು ವೋಟ್ರಿಗೂ ಬಯೋಮೆಟ್ರಿಕ್ ಮಾಡಿದ್ರು. ಬಯೋಮೆಟ್ರಿಕ್ ಮಾಡ್ಬಿಟ್ಟು ಅವನು ಫೋಟೋ ತೆಗೆದ್ಬಿಟ್ಟು ಅವನಿಗೆ ID ಕಾರ್ಡ್ ಕೊಟ್ಟರು ಅಲ್ವಾ. ಸೊ ಅಲ್ಲಿ SIR ನಡೀತು. ಯಾವಾಗ 1993ರಿಂದ 95ವರೆಗೂ SIR ನಡೀತು. ಸೊ ನಾವು TN ಸೇಷನ್ ತುಗ್ಲಕ್ ಸೇಷನ್ ಅಂತ ಹೇಳೋಕ್ಕಾಗತ್ತಾ? ಆ ಕಾಲಘಟ್ಟದಲ್ಲಿ 93 to 95 ಏನು ನರಸಿಂಹರಾವ್ ಸರ್ಕಾರ ಇತ್ತು, ಆ ಸರ್ಕಾರ ನಾವು ತುಗ್ಲಕ್ ಸರ್ಕಾರ ಅಂತ ಹೇಳೋಕ್ಕಾಗತ್ತಾ? ಅಲ್ಲ. ಯಾಕಂದ್ರೆ ಅಲ್ಲಿ ಮಾಡರ್ನೈಸೇಷನ್ ಆಫ್ ಎಲೆಕ್ಟ್ರಲ್ ರೋಲ್ಸ್ ನಡೀತು. ಫಿಸಿಕಲ್ ವೆರಿಫಿಕೇಶನ್ ಮಾಡೋ ಒಂದು ತಾಕತ್ ಕೊಟ್ಟರು TN ಸೇಷನ್. ಅದೇ ರೀತಿ 1995ರಲ್ಲಿ ಏನು ಮಾಡ್ತು ಅಂದರೆ, ಫೋಟೋಸ್ ಏನು ತೆಗೆದ್ವಿ ಅದನ್ನ ಎಲೆಕ್ಟ್ರಲ್ ರೋಲ್ಸ್ ಏನಿರುತ್ತೆ, ನಮ್ದು ರೋಲ್ಸ್ ಕೊಡ್ತೀವಲ್ವ, ಅದರಲ್ಲಿ ಫೋಟೋ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ದಟ್ ದ ಎಲೆಕ್ಟ್ರಲ್ ಆಫೀಸರ್ಸ್ ವೋಟ್ ಹಾಕುವಾಗ ರಿಜ್ವಾನ್ ಓಮರ್, ಸತ್ಯಪ್ರಕಾಶ್ ಬಂದರೆ ಇವನು ರಿಜ್ವಾನ್ ಓಮರ್ ಅಲ್ವಾ, ಇವನು ಸತ್ಯಪ್ರಕಾಶ್ ಅಲ್ವಾ, ಫೋಟೋ ನೋಡ್ಬಿಟ್ಟು ಇವನು ಬಿಡ್ತಾ ಇದ್ರಿ. ಇಲ್ಲಾಂದ್ರೆ ನಾನು ನೀನು ಎಲ್ಲರೂ 5-5, 6-6 ಓಟ್ ಓದ್ತಾ ಇದ್ವಿ. ಸತ್ಯಪ್ರಕಾಶ್ ಹೋಗ್ಬಿಟ್ಟು ರಾಮಣ್ಣ ಗೊತ್ತುವ, ಭೀಮಣ್ಣ ಗೊತ್ತುವ, ನನಗೆ 25 ವರ್ಷ ಇದ್ರೆ 28 ವರ್ಷವರೆಗೂ ನಾನು ವೋಟ್ ಹಾಕೊಂತ ಹೋಗ್ತೇನೆ. ಸೊ ಇವೆಲ್ಲ TN ಸೇಷನ್ ಅವರು 90sಲ್ಲಿ ಮಾಡಿದ್ರು. ಅದಾದಮೇಲೆ 2002, 2003, 2004 ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಬಂದಾಗ ಈ ಡೂಪ್ಲಿಕೇಟ್ ವೋಟ್ಸು, ಟೆಕ್ನಾಲಜಿ ಯೂಸ್ ಮಾಡಿ ಯಾರ್ಯಾರು ಸತ್ತಿರ್ತಾರೆ ಇವೆಲ್ಲ ರೆಕಾರ್ಡ್ಸ್ನೆಲ್ಲ ಡಿಜಿಟಲೈಸೇಷನ್ ಮಾಡಿದಾಗ ಇದೆಲ್ಲ ಪ್ರಾಸೆಸ್ ಈಸಿ ಆಯಿತು.
ಆಮೇಲೆ ಫಿಸಿಕಲ್ ಕಾಪೀಸ್ನಿಂದ ಎಲೆಕ್ಟ್ರಾನಿಕ್ ಕಾಪೀಸು, ಮತ್ತು ಎಲೆಕ್ಷನ್ ಕಮಿಷನ್ನ ಡಿಜಿಟಲೈಸೇಷನು, EVMs ಇವೆಲ್ಲ ತಂದರು. ಸೊ 2002, 2003, 2004 ಪೀರಿಯಡ್ ವೇರ್ ಎಲೆಕ್ಟ್ರಲ್ ರಿಫಾರ್ಮ್ಸ್ ಟುಕ್ ಪ್ಲೇಸ್. ಇದು ಯಾಕೆ ಇವತ್ತಿನ SIR ಆವತ್ತಿನ SIRಗೂ ಪ್ರಾಬ್ಲಮ್ ಏನಂದ್ರೆ, ಆವತ್ತಿನ SIR ವೇರ್ ಮೋರ್ ಪ್ರೋಗ್ರೆಸಿವ್ ಇನ್ ನೇಚರ್, ವೇರ್ ಮೋರ್ ಇನ್ಕ್ಲೂಸಿವ್ ಇನ್ ನೇಚರ್. ಯಾರನ್ನು ಹೊರಗಿಡಬೇಕು ಅಂತ SIR ಮಾಡಿರೋದಲ್ಲ, ಯಾವುದೇ ಒಂದು ಸಮುದಾಯನ ಹೊರಗಿಡಬೇಕು ಅಂತ ಇಟ್ಟಿರೋದಲ್ಲ ಅಲ್ವಾ. ಸೊ ನೀವು ಹೇಳಿದ್ರಿ, ನಾನು ನಮ್ಮ ತಾಯಿಗೆ ಓಟ್ ಇರಲಿಲ್ಲ, ನಾನು ನಮ್ಮ ತಾಯಿಗೆ ಮಾಡಿಸ್ಕೊಂಡು ಬಂದೆ. ನೀನು ಲಕ್ಷಾಧಿಕಾರಿಯಪ್ಪ, ಯು ಆರ್ ವೆಲ್ ಎಜುಕೇಟೆಡ್, ಯು ಆರ್ ರಿಚ್ ಪರ್ಸನ್. ಆದರೆ ವಾಟ್ ಅಬೌಟ್ ಎ ಮೆಕ್ಯಾನಿಕ್ ರಿಜ್ವಾನ್, ವಾಟ್ ಅಬೌಟ್ ಎ ವೆಲ್ಡರ್ ರಿಜ್ವಾನ್, ವಾಟ್ ಅಬೌಟ್ ಎ ವರ್ಕರ್ ರಿಜ್ವಾನ್ ಹೂ ಹ್ಯಾಸ್ ಟು ಗೋ ಫಾರ್ ಎವ್ರಿ ಡೇ? ಅವನಿಗೆ ಟೈಮ್ ಸಿಗುತ್ತಾ? ಈಗ ಮೊಹಮ್ಮದ್ ಶಮೀಗೆ ಸಿಗುತ್ತೆ, ನಿನಗೂ ಸಿಗುತ್ತೆ. ಆದರೆ ಬಹಳ ಬಡವರು ಇರೋರು, ಅವರು ತನ್ನ ಕೂಲಿ ಎಲ್ಲ ಬಿಟ್ಬಿಟ್ಟು ಇದ್ರ ಹಿಂದೆ ಓಡೋಗಾಗುತ್ತೆ. ಅವ್ರೇನಂತಾರೆ, ನನಗೆ ಓಟೇ ಬೇಡಪ್ಪ, ನೀನು ಏನನ್ನ ಸತ್ಕೊಳ್ರಿ, ನನಗೆ ನನ್ನ ಓಟೇ ಇಂಪಾರ್ಟೆಂಟ್ ಅಂತ ಹೊರಗೆ ಬಿದ್ದರೆ, ಇಸ್ಂಟ್ ಇಟ್ ಎ ಲಾಸ್ ಆಫ್ ಡೆಮೋಕ್ರಸಿ? ಇಸ್ಂಟ್ ಇಟ್ ಎ ಫಾರ್ಸ್ ಆಫ್ ಡೆಮೋಕ್ರಸಿ? ಇದು ಪ್ರಜಾತಂತ್ರದ ಕೊಗ್ಗಲೆ ಅಲ್ವಾ ಈ ಮೋದಿ? ಅದಕ್ಕೆ ಈ ಮೋದಿ ಸರ್ಕಾರನ ನಾನು ತುಗ್ಲಕ್ ಸರ್ಕಾರ ಅಂತ ಹೇಳಿರೋದು. ಯಾಕೆ ನಿಮ್ಗೆ ಈ ಮೋದಿ ಸರ್ಕಾರ ತುಗ್ಲಕ್ ಸರ್ಕಾರ ಅಂತ ಹೇಳಿದ್ದೀನಿ ಅಂತ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿವರೆಗೂ 9 ಸ್ಟೇಟ್ಸ್ ಆ್ಯಂಡ್ 3 ಯೂನಿಯನ್ ಟೆರಿಟರೀಸ್ ಅಲ್ಲಿ SIR ಆಗಿದೆ. ಈ 9 ಸ್ಟೇಟ್ಸು ಮತ್ತು 3 ಯೂನಿಯನ್ ಟೆರಿಟರೀಸ್ ಅಲ್ಲಿ ಸರಿಸುಮಾರು 50.9 ವೋಟರ್ಸ್ ಇದ್ದಾರೆ, 50.9 crore ವೋಟರ್ಸ್ ಇದ್ದಾರೆ. ಇದರಲ್ಲಿ ನಿಯರ್ಲಿ 6.5 crore ವೋಟರ್ಸ್ ಹ್ಯಾವ್ ಬೀನ್ ಪುಶ್ಡ್ ಔಟ್. ಅರ್ಥ ಮಾಡ್ಕೊಳ್ಳಿ, ಅಂದರೆ ನಿಯರ್ಲಿ 11% ಆಫ್ ದ ವೋಟರ್ಸ್ ಹ್ಯಾವ್ ಬೀನ್ ಪುಶ್ಡ್ ಔಟ್. ಈಗ ಇನ್ನ 20 ಸ್ಟೇಟು ಇನ್ನ ಬಾಕಿ ಇದೆ. ಇವೆಲ್ಲ ಆದರೆ ಸರಿಸುಮಾರು 15ರಿಂದ 20 ಕೋಟಿ ಜನನ ನೀವು ಹೊರಗಾಗ್ತೀರಾ. ಇದಾ ಡೆಮೋಕ್ರಸಿ? ಇಸ್ ದಿಸ್ ಡೆಮೋಕ್ರಸಿ? ಡೆಮೋಕ್ರಸಿ ಶುಡ್ ಬಿ ಇನ್ಕ್ಲೂಸಿವ್. ದ ಎಲೆಕ್ಷನ್ ಕಮಿಷನ್ ಶುಡ್ ಮೇಕ್ ಶ್ಯೂರ್ ದಟ್ ನಾಟ್ ಈವನ್ ಒನ್ ವ್ಯಾಲಿಡ್ ವೋಟ್ ಈಸ್ ಪುಶ್ಡ್ ಅವೇ ಫ್ರಮ್ ದ ಸಿಸ್ಟಮ್. ದಟ್ ವಿಲ್ ಇನ್ ಇಟ್ ಸೆಲ್ಫ್ ಬಿ ಮರ್ಡರ್ ಆಫ್ ಡೆಮೋಕ್ರಸಿ. ಅರ್ಥ ಆಯ್ತಲ್ಲ? ಇಮ್ಯಾಜಿನ್ ರಿಜ್ವಾನ್, ದಿಸ್ ಇಸ್ ನಾಟ್ ಅಬೌಟ್ ಮೀ ಆರ್ ಯು, ದಿಸ್ ಈಸ್ ಅಬೌಟ್ ಈ ಡೆಮೋಕ್ರಸಿನ ನಾವು ಮುಂದಿನ ಪೀಳಿಗೆಗೆ ಕೊಡಬೇಕು. I am 55 years old, you might be 53 years old. But what about our earlier? If you keep 15-20 crores away from the electoral system, ಈ BJP ಮೋದಿ ಈ ಥರ ದರಿದ್ರ ಮಾಡಿಬಿಟ್ಟು ನೀನು ಎಲೆಕ್ಷನ್ ಗೆದ್ದರೆ, ಯಾವ ಪುರುಷಾರ್ಥಕ್ಕಾಗಿ ಈ ಎಲೆಕ್ಷನ್ ಗೆದ್ದಂಗೆ 15 ಕೋಟಿ ಜನನ ನೀವು ಹೊರಗಡೆ ಇಟ್ಟರೆ, ಡು ಯು ನೋ ವಾಟ್ ವಿಲ್ ಹ್ಯಾಪನ್ ಇಫ್ ದೋಸ್ ಪೀಪಲ್ ಫೀಲ್ ದಟ್ ವಿ ಆರ್ ನಾಟ್ ಪಾರ್ಟ್ ಆಫ್ ದಿಸ್ ನೇಷನ್ ಆ್ಯಂಡ್ ವಿ ಆರ್ ನಾಟ್ ಪಾರ್ಟ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ, ನಮ್ಮ ಭಾರತ ದೇಶದ ಗತಿ ಏನಾಗುತ್ತೆ ಗೊತ್ತಾ ನಿಮಗೆ? ಅದಕ್ಕೆ ಈ ಸರ್ಕಾರನ ತುಗ್ಲಕ್ ಸರ್ಕಾರ ಅಂತ ಹೇಳಿದ್ರು. ಬಿಕಾಸ್ ದೇ ಡೋಂಟ್ ನೋ ವಾಟ್ ಟು ಡೂ. ಇಫ್ ಯು ವಾಂಟ್ ಟು ರಿಮೂವ್ ದ ಡೆಡ್ ಫ್ರಮ್ ದ ಮೈಗ್ರೇಟೆಡ್, ದಟ್ ಇಸ್ ಯು ಹ್ಯಾವ್ ಟು ಯೂಸ್ ಟೆಕ್ನಾಲಜಿ. ಯು ಶುಡ್ ನಾಟ್ ಟ್ರಬಲ್ ಪೀಪಲ್. ಇವತ್ತು ನೀನು ಬಳ್ಳಾರಿ ಹೇಳ್ತಾ ಇದೆಯಲ್ವಾ, ಈ ಯಾರ್ಯಾರು ಡಿಲೀಟ್ ಆಗಿದಾರೋ ಅವರು ಯು ಪ್ರೊಫೈಲಿಂಗ್ ಮಾಡಿ. ಅದರಲ್ಲಿ ಎಷ್ಟು ನಿಂತರ ಸಾಹುಕಾರರಿದ್ದಾರೆ, ಎಷ್ಟು ಬಡವರಿದ್ದಾರೆ, ಎಷ್ಟು ದಲಿತರಿದ್ದಾರೆ, ಎಷ್ಟು OBCಗಳಿರ್ತಾರೆ, ಎಷ್ಟು ಫಾರ್ಮರ್ಸ್ ಇರ್ತಾರೆ, ಎಷ್ಟು ಮೈಗ್ರೆಂಟ್ಸ್ ಇರ್ತಾರೆ, ಎಷ್ಟು ಮುಸಲ್ಮಾನರು ಇರ್ತಾರೆ, ಚೆಕ್ ಮಾಡ್ಕೊಳ್ಳಿ. Ask the election commission to publish that figures, then we will know ಯಾವ ಸೆಕ್ಷನ್ನ ಈ ತುಗ್ಲಕ್ ಸರ್ಕಾರ ಹೊರಗಿಟ್ಟಿದೆ, ಯಾಕೆ ಇಟ್ಟಿದೆ. ಬಿಕಾಸ್ ದೇ ಆರ್ ಶ್ಯೂರ್ ದಟ್ ಒನ್ಸ್ ವಿ ಕೀಪ್ ದಮ್ ಔಟ್, ಇವರೆಲ್ಲ ನಮ್ಗೆ ಓಟ್ ಹಾಕಲ್ಲ, ಇವ್ರನ್ನ ಹೊರಗಿಟ್ಟರೆ ನಾನು ಇನ್ನೊಂದು 10 ವರ್ಷ ನಾನು ಆಳ್ಬೋದು ಅಂತ. ಎಷ್ಟು ವರ್ಷ ಆಳಿದ್ದೀರಾ ಅಂತ ಇಂಪಾರ್ಟೆಂಟ್ ಇಲ್ಲ. ನಾನು ಪ್ರಧಾನಮಂತ್ರಿ ಆದಾಗ, ನಾನು ಸರ್ಕಾರ ನಡೆಸುವಾಗ ನಾನು ಹೇಗೆ ಆಡಳಿತ ಮಾಡಿದ್ದೀನಿ ಅನ್ನೋದು ಬಹಳ ಮುಖ್ಯ. ಇನ್ಕ್ಲೂಡ್ ಮಾಡ್ತೀನಿ. ಯಾಕೆ ಆ SIRಗಳನ್ನ ಸರ್ಕಾರಗಳನ್ನ ತುಗ್ಲಕ್ ಸರ್ಕಾರ ಅಂತ ಹೇಳಿಲ್ಲ ಅಂದರೆ, ದೋಸ್ SIRs ವೇರ್ ಪೀಪಲ್ ಫ್ರೆಂಡ್ಲಿ, ದೋಸ್ SIRs ವೇರ್ ಟು clinch the electoral system. Those SIRs were inclusive in nature. ಎಲ್ಲರನ್ನು ಒಳಗೂಡಿ ಮಾಡಿರುವ SIR. ಈ SIR ಬಂದ್ಬಿಟ್ಟು is done to keep people away from electoral politics, to push a certain section from marginalized communities out so that they can win the elections because they will not vote to them. Calling an Indian Muslim a Bangladeshi, calling a Indian minority a Rohingya in itself is a crime. ಅದಕ್ಕೆ ಈ ಮೋದಿ ಸರ್ಕಾರ ನಾನು ತುಗ್ಲಕ್ ಸರ್ಕಾರ ಅಂತ ಹೇಳಿದ್ದೀನಿ. ನಿಂದೇನ ಇದ್ರಿಗೆ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.